ನೋಡಿದ್ರೆ ಎಲ್ಲ ಇಷ್ಟು 25-50 ಏನೋ ಎಷ್ಟೋ ರೆಸಿಪಿಗಳಿದ್ದಾವೆ ಒಂದಕ್ಕೆ. ಅದುವೇ ನಂಗೆ ಅವರೆಕಾಳು ಅಂದರೆ ಇಷ್ಟ. ಮೊದಲು ಇಗ್ನೆ ಬೇಳೆ ಅಂತ ಕರಿತಿದ್ದೆ, ಇವಾಗ ಅರ್ಥ ಆಯಿತು ಇದು ಇದ್ಕಿನ ಬೇಳೆ ಅಂತ ಕರೀತಾರೆ. ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂದಾಗ ಓಕೆ ಟೇಸ್ಟ್ ಮಾಡ್ಬೋದು ಎಲ್ಲನೂ. ಈ ಪಕೋಡ ತೊಗೊಂಡ್ವಿ ಇದಿಷ್ಟ ಆಯಿತು, ರೈಸ್ ಸಾಂಬಾರು ತೊಗೊಂಡ್ವಿ ಅದು ಇಷ್ಟ ಆಗಲಿಲ್ಲ, ಹಂಗೆ ಕೆಲವೊಂದು ಇಷ್ಟ ಆಯಿತು ಕೆಲವೊಂದು ಇಷ್ಟ ಆಗಲಿಲ್ಲ. ಅವ್ರು ಯಾರೋ ರಿವ್ಯೂ ಕೊಡ್ತಿದ್ರು ಚೆನ್ನಾಗಿಲ್ಲ ಅಂತ, ಅದಕ್ಕೆ ವಾಪಸ್ ಬಂದ್ವಿ. ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀರಾ, ಏನೇನು ತಿಂದ್ರಿ? ಅದರಲ್ಲಿ ರೈಸ್ ಸಾಂಬಾರು ತಿಂದ್ವಿ, ಅವರೇ ಬೇಳೆ ಸಾಂಬಾರು, ಮತ್ತು ಈ ಪಕೋಡ ತಿಂದೆ. ಅದರಲ್ಲಿ ಫಸ್ಟ್ ಟೈಮ್ ಹೊರಗಡೆಯಿಂದ ತಿಂತಾ ಇರೋದು ರೈಸ್ ಸಾಂಬಾರು. ಹಂಗೆ ಅದು ಮನೇಲಿ ಮಾಡೋದು ಇನ್ನು ಸ್ವಲ್ಪ ಬೆಟರ್ ಅನಿಸ್ತು. ಯಾಕೆ ಚೆನ್ನಾಗಿರ್ಲಿಲ್ವಾ? ಸ್ವಲ್ಪ ಚೆನ್ನಾಗಿತ್ತು, ಬಟ್ ಏನೋ ಮಿಸ್ ಹೊಡೀತು ಅನ್ಸುತ್ತೆ. ಏನು ಮಿಸ್ ಹೊಡಿತಿತ್ತು? ಅಂದರೆ ಲೈಕ್ ಅಂದರೆ ಇದಕ್ಕಿನ ಬೆಲೆ ನಾರ್ಮಲ್ ಥರ ಯೂಶ್ವಲಿ ಇದ್ದಿರಲಿಲ್ಲ ತಿನ್ನೋದ್ರಲ್ಲಿ. ಅದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಅದು ಬೇರೆ ಸ್ಪೈಸ್ ನಾನು ಮನೇಲಿ ತಿನ್ನೋದು ಇದು ತಿನ್ನೋದು ತುಂಬ ಡಿಫ್ರೆಂಟ್ ಅನಿಸ್ತು. ಓಕೆ, ಬೇರೆ ಇನ್ನೇನು ಟೇಸ್ಟ್ ಮಾಡಿದ್ರಿ? ಈ ಪಕೋಡ ಇದೆ, ಇದಕ್ಕಿನ ಬೆಲೆದ ಪಕೋಡ ಇದೇ ರೆಗ್ಯುಲರ್ ಆಗಿ ಅದರಲ್ಲಿ ಹಾಕ್ತಿರಲ್ವಾ, ಅದೇ ಅವರೆಕಾಯಿ ಎಲ್ಲ ಇದೆ. ಯೂಶ್ವಲಿ ಮನೇಲಿ ಮಾಡ್ಬೋದು ಅಂದರೆ ಏನೋ 5 ಏನೋ ಮ್ಯಾಕ್ಸಿಮಮ್ಮು ಅವರೆಕಾಳು ತಂದಿದ್ರೆ, ಇಲ್ಲಿ ನೋಡಿದ್ರೆ ಎಲ್ಲ ಇಷ್ಟು 25-50 ಏನೋ ಎಷ್ಟೋ ರೆಸಿಪಿಗಳಿದ್ದಾವೆ ಒಂದಕ್ಕೆ. ಅವರೆಕಾಳು ಟ್ರೈ ಮಾಡಿದ್ರಾ ಈ ಸರಿ ಸ್ಪೆಷಲ್ಲು? ಇಲ್ಲ, ಇನ್ನೂ ಏನು ಅಷ್ಟು ಟ್ರೈ ಮಾಡಿಲ್ಲ. ಪಾಯಸ ಟೇಸ್ಟ್ ಮಾಡಿದ್ಲು, ರೈಸ್ ಸಾಂಬಾರು, ಹೇಗೆ ಅನ್ನಿಸ್ತು ಅವರೇ ಬೇಳೆ ಮೇಳ? ಒಂಥರ ಚೆನ್ನಾಗಿತ್ತು. ಕೆಲವೊಂದು ಚೆನ್ನಾಗಿ. ಅದುವೇ ನಂಗೆ ಅವರೆಕಾಳು ಅಂದರೆ ಇಷ್ಟ. ಮೊದಲು ಇಗ್ನೆ ಬೇಳೆ ಅಂತ ಕರಿತಿದ್ದೆ, ಇವಾಗ ಅರ್ಥ ಆಯಿತು ಇದು ಇದ್ಕಿನ ಬೇಳೆ ಅಂತ ಕರೆಯೋದು. ಓಕೆ, ಇವಾಗ ಅರ್ಥ ಆಯಿತು. ಓಕೆ ಮ್ಯಾಮ್, ನನಗನ್ಸುತ್ತೆ ನೀವು ತುಂಬ ರುಚಿಯಾಗಿ ಮನೇಲಿ ಮಾಡಿಕೊಡ್ತೀರಾ ಅಂತ ಟೇಸ್ಟ್ ಆಗಿರುತ್ತೆ, ಬಟ್ ಇಲ್ಲ ಅಷ್ಟೊಂದು ನಮ್ಗೆ ಇಷ್ಟ ಆಗಿಲ್ಲ. ಪಕೋಡ ಒಂದು ಚೆನ್ನಾಗಿದೆ, ಮಸಾಲೆ ಪುರಿ ಅಂತ ಹೇಳಿದ್ದಾರೆ, ಅದರಲ್ಲಿ ಏನು ಅಷ್ಟೊಂದು ಟೇಸ್ಟ್ ಇಲ್ಲ. ಪಕೋಡ ಚೆನ್ನಾಗಿದೆ, ಮಸಾಲೆ ದೋಸೆ ಅಂತ ಹಾಕಿದ್ದಾರೆ, ಅದರಲ್ಲಿ ಏನು ಅಷ್ಟು ಚೆನ್ನಾಗಿಲ್ಲ. ಬೇಳೆನೇ ಇಲ್ಲ ಅದರಲ್ಲಿ, ಸುಮ್ಮನೆ ವೇಸ್ಟ್. ಅದು ಟೇಸ್ಟ್ ಇಲ್ಲ ಅಷ್ಟೊಂದು. ಮನೆಯಲ್ಲೇ ಮಾಡೋದು ಸೂಪರ್ ಇದೆ. ರಾಗಿ ಮುದ್ದೆ ಮಾಡಿ ಇದಕ್ಕೆ ಬೇಳೆ ಸಾಂಬಾರು ಮಾಡೋದು ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಷ್ಟು ನಮ್ಗೆ ಟೇಸ್ಟ್ ಇಲ್ಲ. ಏನು ಹೇಳ್ತೀರಾ? ಇಲ್ಲ, ಎಲ್ಲ ತುಂಬ ವೆರೈಟೀಸ್ ಇದೆ. ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಂದು ಚೆನ್ನಾಗಿದೆ, ಕೆಲವೊಂದು ನಾವು ಮಾಡ್ತೀವಲ್ವ ಆ ಟೇಸ್ಟ್ ಬಂದಿಲ್ಲ. ಆ ಥರ ನಾವು ಇದು ಮಾಡ್ಕೊಳಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಓಕೆ, ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂದಾಗ ಓಕೆ ಟೇಸ್ಟ್ ಮಾಡ್ಬೋದು ಎಲ್ಲನೂ. ಈ ಪಕೋಡ ತೊಗೊಂಡ್ವಿ ಇದಿಷ್ಟ ಆಯಿತು, ರೈಸ್ ಸಾಂಬಾರು ತೊಗೊಂಡ್ವಿ ಅದು ಇಷ್ಟ ಆಗಲಿಲ್ಲ, ಹಂಗೆ ಕೆಲವೊಂದು ಇಷ್ಟ ಆಯಿತು ಕೆಲವೊಂದು ಇಷ್ಟ ಆಗಲಿಲ್ಲ. ಸ್ಪೆಷಲ್ ಬಂದು ಸ್ವೀಟ್ಸು. ಸೊ ಸ್ವೀಟ್ಸ್ನ ಟೇಸ್ಟ್ ತೊಗೊಂಡಿದ್ವಿ, ಪಾಯಸ ತೊಗೊಂಡ್ವಿ. ಓಕೆ, ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಂಗಿಲ್ಲ, ಓಕೆ ಚೆನ್ನಾಗಿತ್ತು. ಇವಾಗ ಎಲ್ಲ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ದೋಸೆ ಟೇಸ್ಟ್ ಮಾಡಿದ್ವಿ, ಮತ್ತು ಗೋಬಿ ಕಡೆಗೆ ಹೋಗಿದ್ವಿ. ಅವ್ರು ಯಾರೋ ರಿವ್ಯೂ ಕೊಡ್ತಿದ್ರು ಚೆನ್ನಾಗಿಲ್ಲ ಅಂತ, ಅದಕ್ಕೆ ವಾಪಸ್ ಬಂದ್ವಿ. ಮತ್ತು ಅನ್ನ ಸಾಂಬಾರು ಟ್ರೈ ಮಾಡಿದ್ವಿ, ಅಷ್ಟೊಂದು ಏನಿಲ್ಲ, ಅಂದರೆ ಅವ್ರ ಟೇಸ್ಟ್ ತಕ್ಕನಂಗೆ ಅವ್ರು ಮಾಡಿದ್ದಾರೆ, ಸ್ವಲ್ಪ ಇಷ್ಟ ಆಯಿತು. ಈ ಬಾರಿ ಬಂದು ಸ್ವೀಟ್ಸು. ಸೊ ಸ್ವೀಟ್ಸು ಟೇಸ್ಟ್ ಮಾಡಿದ್ರೆ? ಪಾಯಸ ಟೇಸ್ಟ್ ಮಾಡಿದ್ವಿ, ಇನ್ನು ಏನೇನೋ ಮಾಡಿದ್ರು ಐಟಮ್ಸು, ಅದೆಲ್ಲ ಟೇಸ್ಟ್ ಮಾಡಿದ್ವಿ. ಓಕೆ, ಸ್ವೀಟ್ಸ್ ಎಲ್ಲ ಚೆನ್ನಾಗಿದೆ, ಖಾರ ಐಟಮ್ಸ್ ಅಷ್ಟೊಂದು ಚೆನ್ನಾಗಿಲ್ಲ. ಸ್ವೀಟ್ ಪ್ಲಸ್ ಕರ್ನಾಟಕ.